ಮಾತಾಡ್ಲಿಕ್ಕೆ ನಂಗೆ ಯಾರು ಸಿಗ್ಲೇ ಇಲ್ಲ ಅಲ್ಲ ಆಮೇಲೆ. ಸೊ ಅವನು ಕಾಲ್ ಮಾಡಿ ಬರಬೇಡಿ ಸರ್, ಅಪಾಯಿಂಟ್ಮೆಂಟ್ ಇಲ್ಲಲ್ಲ, ಸುಮ್ಮನೆ ಆಗುತ್ತೆ ನೀವು ಬಂದರೆ ಅಂತ ಹೇಳಿದ್ರು. ಸೊ ಬ್ಯಾಕ್ ಹ್ಯಾಂಡ್ ಅವರೆಲ್ಲ ಅದೇ ಕಾರ್ಪೊರೇಟ್ ಆಫೀಸಲ್ಲೇ ಇರೋದಂತೆ, ಇವಾಗ ಗೊತ್ತಾಯ್ತು ನನಗೆ. ಅವ್ರ ಹತ್ರ ಅದೇ ಕೇಳಬೇಕಿತ್ತು, ಏನು ಮಾಡ್ತೀರಿ ಮುಂದೆ, ಏನು ಕತೆ, ಏನು ಇದೇ ಥರ ಕಂಟಿನ್ಯೂ ಆಗೋದಾ ಅಥವಾ ನನಗೆ ಈಗ ಸ್ಪೆಷಲಾಗಿ ನನಗೆ ಪ್ರಾಬ್ಲಮ್ ಬಂದಿದೆ. ಈ ಪ್ರಾಬ್ಲಮ್ ಇನ್ ಕೇಸ್ ಈಗ ಸಾಲ್ವ್ ಆಗಲಿಲ್ಲ, ಪುನಃ ಇದೇ ಥರ ರಿಪೀಟ್ ಆದರೆ ಅದಕ್ಕೇನು ಪ್ರಾಬ್ಲಮ್ ಅಂದರೆ ಸೊಲ್ಯೂಷನ್ ತೊಗೊಳ್ತೀರಿ ಅಂತ ಕೇಳಬೇಕಿತ್ತು. ಬಟ್ ಯಾರೂ ಸಿಕ್ಕಲೇ ಇಲ್ಲ. ಯೋಚನೆ ಮಾಡಿ ತಗೊಳ್ಳೋ ಮೊದಲು ತಗೊಂಡ್ಮೇಲೆ ಕೆಟ್ಟೆ ಅಂತ ಅಂದ್ಕೊಳ್ಬೇಡಿ. ಪಶ್ಚಾತ್ತಾಪ ಪಡೋ ಮುಂಚೆನೆ ಯೋಚನೆ ಮಾಡಿಸಿ. ಎಕ್ಸಾಮಲ್ಲೆಲ್ಲ ಹೇಳ್ತಾರೆ ನೋಡಿ, ಥಿಂಕ್ ಬಿಫೋರ್ ಯು ಇಂಕ್ ಅಂತೇಳಿ, OMR ಶೀಟ್ಗಳಲ್ಲೆಲ್ಲ ಮಕ್ಕಳಿಗೆ. ಅದೇ ಥರ ಪರ್ಚೇಸ್ ಮಾಡೋ ಮುಂಚೆ 100 ಸಲ ಯೋಚನೆ ಮಾಡಿ ಆದ್ಮೇಲೆ ಪರ್ಚೇಸ್ ಮಾಡಿ. ಕೆಲವೊಂದು ಟೈಮಲ್ಲಿ ನಮ್ಮಂಥವ್ರ ಹಣೆ ಬರ ಚೆನ್ನಾಗಿಲ್ಲ ಅಂತ ಹೇಳಿದರೆ ಇದೇ ಥರ ಆಗೋದು. ಆಗಾಗ ಸಮಸ್ಯೆಗಳು. ಅವರು ನಾವಿದ್ದೇವೆ ಅಂತ ಹೇಳ್ತಾರೆ. 1 ವರ್ಷ 3 ವರ್ಷ ಅದಾದ್ಮೇಲೆ ದೇವರೇ ಕಾಪಾಡಬೇಕು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ UIX47. ಏನೋ ಅದು ಚಿಕ್ಕ ವಿಡಿಯೋದಲ್ಲಿ ನಾನು ನನ್ನ ಪ್ರಾಬ್ಲಮ್ಸ್ ಬಗ್ಗೆ ಆಲ್ರೆಡಿ ನನ್ನ ಮತ್ತೆ ಹೇಳಿದ್ದೆ. ಅದರತ್ತೆ ಕಂಟಿನ್ಯೂಷನ್ ಅಂದರೆ ಹಾಕೊಳ್ಳಿ, ಪಾರ್ಟ್ 2. ಆ ವಿಡಿಯೋನ ನೋಡ್ತಿದ್ದವರು ಪ್ಲೀಸ್ ನೋಡ್ಕೊಂಡು ಬನ್ನಿ. ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಮ್ಮ ಅವ್ರು ಕಾಲ್ ಮಾಡಿದ್ರು. ಅವರು ಏನಾಯ್ತು ಅವ್ರು ಅಪ್ಡೇಟ್ ಮಾಡ್ಕೊಡ್ತೀವಿ, ತೊಂದರೆ ಇಲ್ಲ ಅಂತೇಳಿ. ಅದಾದ್ಮೇಲೆ ಬ್ಯಾಕ್ ಎಂಡ್ ಅವ್ರು ಸಹ ಕಾಂಟ್ಯಾಕ್ಟ್ ಆಗಿ ಅವರು ಇದ್ರದ್ದು ಅಪ್ಡೇಟ್ ಮಾಡಿದ್ರು. ಪ್ರಾಬ್ಲಮ್ ಬಂದ್ರೆ ನನ್ನ ಕರಿ, ಪ್ರಾಬ್ಲಮ್ ಬರುತ್ತೆ ಸರ್. ಗ್ಯಾಪಲ್ಲೂ ನನಗೆ ಟ್ರಾಕ್ಷನ್ ಕಂಟ್ರೋಲ್ ವರ್ಕ್ ಆಗ್ತಿರ್ಲಿಲ್ಲ. ಸೆನ್ಸರ್ ಇದೆಲ್ಲ ಸ್ವಲ್ಪ ರಫ್ ರೋಡಲ್ಲಿ ಇಲ್ಲ, ಅನ್ಸಲ್ಲಿ ಹಾಕಿದ ಕೂಡಲೇ ಅದು ಆಫ್ ಆಗಿ ಈ ಕಡೆ ಸಿಂಬಲ್ ತೋರಿಸ್ತಾ ಇತ್ತು. ಅದು ಅವ್ರ ಹತ್ರ ಕೇಳಿದೆ, ಬಟ್ ಅವ್ರು ಹೇಳಿದ್ದು ಅದೇನೋ ಸೆನ್ಸರ್ ಸೇಫ್ಟಿಗಂತೆ. ಹಾಗಾಗಿ ಆನ್ ಮಾಡಿ ಆಫ್ ಮಾಡಿದ್ಮೇಲೆ ಮತ್ತೆ ಸರಿ ಆಗ್ತಿತ್ತು. ಅದಾದ್ಮೇಲೆ ಇದರದ್ದು ಅಂದರೆ ಓಡಿಸ್ತಾ ಇರುವಾಗ ಸ್ವಲ್ಪ ನಾಯ್ಸಿ ಫೀಲ್ ಆಗ್ತಿತ್ತು. ಬಸ್ ಗಾಡಿದು 2 ಬೋಟ್ ಕಟ್ಟಾಗಿತ್ತ ಬಿದ್ದೋಗಿತ್ತ ಗೊತ್ತಿಲ್ಲ, ಅಂತೂ ಗಾಡಿಯಲ್ಲಿ ಇರಲಿಲ್ಲ. ಹಾಗಾಗಿ ಅದನ್ನು ಕಳಿಸಿದ್ದೆ. ಇದರಲ್ಲೇ ಟೂಲ್ಸ್ ಇತ್ತು. ಪ್ಲೇಟ್ ಹತ್ರ ಒಂದು ಹಜಾರ್ಡ್ ರಿಫ್ಲೆಕ್ಟರ್ ಇತ್ತು. ಆ ಹಜಾರ್ಡಿನ ಸೆನ್ಸಿಟಿವ್ ರಿಫ್ಲೆಕ್ಟರೇ ಇತ್ತು. ಆ ರಿಫ್ಲೆಕ್ಟರ್ ನಂಬರ್ ಪ್ಲೇಟಿಗೆ ಟಚ್ ಆಗಿ ಸಣ್ಣ ಪುಟ್ಟ ಹೊಂಡದಲ್ಲೂ ಸೌಂಡ್ ಆಗ್ತಾ ಇತ್ತು. ಅದನ್ನು ಕಳಿಸಿದ್ದೆ, ಆಗಲಿಕ್ಕಿಲ್ಲ ಅಂತ. 3 ಹೇಳ್ತಾರೆ, ಬನ್ನಿ ಸರ್ ಅದಕ್ಕೆ ಸೆಟ್ ಕಾಂಟ್ಯಾಕ್ಟ್ ಹಾಕ್ಕೊಂಡು ಕ್ಲೀನ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ನಮ್ಗೆ ಆ ಥರ ಮಾಡಿ 1-2 ತಿಂಗಳು ಬರುತ್ತೆ. ಅದರ ಅದೇ ಥರ ಪೆಟ್ರೋಲ್ ಅಂತ ಹೇಳ್ಕೊಂಡು ಗಾಡಿ ತಗೊಂಡು ನಾಯ್ಸ್ ಇರ್ಬೋದು. ಏನು ನಾಯ್ಸ್ ಬಿಟ್ಟು, ಯಾಕಂದ್ರೆ ಅದು ಫಸ್ಟ್ ಸ್ಟ್ಯಾಂಡ ಸೆಕೆಂಡ್ ಸ್ಟ್ಯಾಂಡ್ ಅಂತೇಳಿ ಡೌಟ್ ಆಗಿ ಓಡಿಸುವಾಗ ಸೌದು ಅವರೆಲ್ಲ ಅಪ್ಡೇಟ್ ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ಅಪ್ಡೇಟ್ ಮಾಡಿದ್ರು. ಬಟ್ ಅದಾದ್ಮೇಲೆ ನಮಗೆ ಪ್ರಾಬ್ಲಮ್ಮು ಕಂಟಿನ್ಯೂ ಆಯಿತು. ಈ ಹೆಚ್ಚು ಸೆಲ್ಫ್ ತಗೊಳ್ತಿದ್ದಿಲ್ಲ, ಆನ್ ಮಾಡಿದ್ದಿದ್ದೆ 1 ನಿಮಿಷ ಬಿಡಬೇಕು ಅಂತ ಹೇಳಿದ್ರು ಬ್ಯಾಕ್ ಎಂಡ್ ಅವರು. ಮತ್ತೆ 1 ನಿಮಿಷ ನನ್ನ ಡೌಟ್ ಅದಲ್ಲ, ಪ್ರತಿ ಸಲನೂ 1 ನಿಮಿಷ ವೆಯ್ಟ್ ಮಾಡಿ ಸೆಲ್ಫು ಹಾಕಬೇಕು ಅಂತ ಹೇಳಿದರೆ ಹೇಗೆ? ಅದೇ ನಾನೀಗ ನನಗೆ ಸಮ್ಟೈಮ್ಸ್ ಮಾತ್ರ ಆ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ. ಸಮ್ಟೈಮ್ಸ್ ಇಮರ್ಜೆನ್ಸಿ ರೇರ್ ಕೇಸ್ ಆಯಿತು. ಅದಕ್ಕೆ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಅವ್ರು ಹೇಳೋದು ನೀವು ವೆಯ್ಟ್ ಮಾಡಬೇಕು, ಅದನ್ನು ಏನಾದ್ರು 1 ನಿಮಿಷ ವೆಯ್ಟ್ ಮಾಡಿ ಎಲ್ಲ ಲೈಟ್ ಆನ್ ಮಾಡಿದ್ಮೇಲೆ ನಾವು ಲೈಟ್ ಆದಮೇಲೆ ನೀವು ಆ ಸೆಲ್ಫ್ ಬಟನ್ ಹೋಗ್ಬೇಕು ಅಂತೇಳಿ. ಆವಾಗ ಎಲ್ಲದು ಅದು ಸ್ವಿಚ್ ಎಲ್ಲ ಇದಾಗ್ತದೆ, ಕನೆಕ್ಟರ್ಸ್ ಎಲ್ಲ ವರ್ಕ್ ಅಂದರೆ ನಾವು ಈಗ ಪೆಟ್ರೋಲ್ ಇಂಜಿನಲ್ಲಿ ಹೇಗೆ ಇಗ್ನಿಷನ್ ಆನ್ ಮಾಡಿದ ಕೂಡಲೇ ಅದೆಲ್ಲ ಒಂದ್ಸಲ ಸೌಂಡ್ ಆಗೋದು, ಅಥವಾ ಏನೋ ಒಂದು ಇಲೆಕ್ಟ್ರಿಕಲ್ ಕಾಂಪೋನೆಂಟ್ಸು ಏನೋ ವರ್ಕ್ ಆಗುತ್ತೆ ಅಂತ ಹೇಳಿದ್ರಪ್ಪ, ಏನೋ ಅರ್ಥ ಆಗಿಲ್ಲ. ಸೊ ಅವ್ರ ಪ್ರಕಾರ ಹಾಗೆ ನನಗೆ ಯಾಕೋ ಅದು ಸ್ಯಾಟಿಸ್ಫೈ ಅನಿಸ್ಲಿಲ್ಲ. ಯಾಕಂತ ಹೇಳಿದರೆ ನನಗೆ ಪ್ರತಿ ಸಲ ಆ ಥರ ಪ್ರಾಬ್ಲಮ್ ಆಗ್ತಿದ್ರೆ ಕರೆಕ್ಟ್ ಅವ್ರು ಹೇಳ್ದಾಗೆ ಹಾಗೆ ಮಾಡ್ಬೋದಿತ್ತು. ಬಟ್ ರೇರ್ ಕೇಸಲ್ಲಿ ನನಗೆ ಆ ಥರ ಪ್ರಾಬ್ಲಮ್ ಇರೋದು. ನಾವೀಗ ಸ್ಟೆಪ್ಸ್ ಹತ್ತುವಾಗ ಪ್ರತಿ ಸ್ಟೆಪ್ ನಾನು ನೋಡ್ಕೊಂಡು ಹತ್ತೋದಿಲ್ಲವಲ್ಲ. 1-2 ಸ್ಟೆಪ್ ಹತ್ತು ಕೂಡಲೇ ನಮ್ಗೆ ಅಂದಾಜು ಇರುತ್ತೆ, ಸೊ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಇರುತ್ತೆ ಅಂತೇಳಿ.
ಅದಾದ್ಮೇಲೆ ನಾವು ಸ್ಟೆಪ್ಸ್ ನೋಡೋದೇ ಇಲ್ಲ, ಜಸ್ಟ್ ಮೇಲ್ಗಡೆ ನೋಡ್ಕೊಂಡೇ ಹತ್ಕೊಂಡು ಹೋಗ್ತೀವಿ. ಆ ಥರದ್ರಲ್ಲಿರುವಾಗ ಅದೇ ಎಲ್ಲ ಪ್ರತಿ ಸಲನೂ ಅದೇ ಥರ ಪ್ರಾಬ್ಲಮ್ ಬರ್ತಿದ್ರೆ ಕರೆಕ್ಟ್ ಅವ್ರು ಹೇಳಿದಾಗೆ ನಾವು ಒಂದು ನಿಮಿಷ ವೆಯ್ಟ್ ಮಾಡಿದಾಗ. ಬಟ್ ಸಮ್ಟೈಮ್ಸ್ ಆಗೋದಿಲ್ಲ ಅಂತ ಹೇಳಿದಕ್ಕೆ ಉತ್ತರ ಇರಲಿಲ್ಲ. ಆಯಿತು, ತೊಂದರೆ ಇಲ್ಲ. ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ಅಲ್ಲಿ ಅವರದ್ದು ಕಾರ್ಪೊರೇಟ್ ಆಫೀಸ್ ಇತ್ತು. ನಾನು ಹೋಗಿದ್ದು ಸಂಡೇ ಮಾತ್ರ. ಸೊ ಕ್ಲೋಸ್ ಇರಲಿಲ್ಲ. ಸೇಲ್ಸ್ ಅವರಿದ್ದರು. ಅವರು, ಸರ್ ನೀವು ಇವತ್ತು ಯಾರಿಲ್ಲ, ನಾಳೆ ಬನ್ನಿ, ನಾಳೆ ನಾನು ನಿಮಗೆ ಅಪಾಯಿಂಟ್ಮೆಂಟ್ ತೆಗೆಸ್ಕೊಡ್ತೀನಿ, ಮ್ಯಾನೇಜರ್ ಹತ್ರ ಮಾತಾಡ್ಬೋದು ಅಂತ ಹೇಳಿದ್ರು. ಅಂತ ನನ್ನ ಪ್ರಾಬ್ಲಮ್ ಏನು ಕೇಳಿದರೆ, ಸೊ ಕೆಲವರಿಗೆ ಅನಿಸ್ಬೋದು ಏನಪ್ಪ ಇವನು ಸಮಸ್ಯೆಗಳನ್ನೇ ಮಾತಾಡ್ತಾನೆ, ಸಮಸ್ಯೆಗಳ ಬಗ್ಗೆನೇ ಮಾತಾಡ್ತಾನೆ ಅಂತೇಳಿ. ನನ್ನ ಕನ್ಸರ್ನ್ ಒಂದೇ ಇರೋದು, ನಾನು ಗಾಡಿನ ದುಡ್ಡು ಕೊಟ್ಟು ಲೋನ್ ಮಾಡಿ ತಗೊಂಡಿರೋದು. ಮಿಡ್ಲ್ ಕ್ಲಾಸ್ ಅಪ್ಪ ನಂದು. ಅವ್ರ ಪ್ರಮೋಷನ್ ಗಾಡಿ ಕೊಟ್ಟಿದ್ದಲ್ಲ ನನಗೆ. ಇದ್ರ ಬಗ್ಗೆ ರಿವ್ಯೂ ಮಾಡಿ ಒಳ್ಳೆ ವಿಡಿಯೋಸನ್ನು ಹಾಕಿ ಪಾಸಿಟಿವ್ ಆಗಿರುತ್ತೆ. ಬ್ಯಾಟ್ರಿ ಬಂದಲ್ಲ ನೋಡಿ ಕೆಲವರೆಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಯಾವ ಥರ ಇದೆ ಬ್ಯಾಟ್ರಿ ಏನು ಎಂತ ಅಂತೇಳಿ. ಬ್ಯಾಟ್ರಿ ಎಲ್ಲರದ್ದು ಒಳ್ಳೇದಿರುತ್ತೆ ಲಾರ್ಜ್ ಸ್ಕೇಲಲ್ಲಿ ಮಾಡುವಾಗ. ಬಟ್ ಪ್ರಾಬ್ಲಮ್ಸ್ ಬಗ್ಗೆ ಕನ್ಸರ್ನ್ ಇರಬೇಕಲ್ಲ. ನಂದು ಒಂದೇ ಕನ್ಸರ್ನ್, ನಾನು ಕೊಟ್ಟು ದುಡ್ಡಿಗೆ ವ್ಯಾಲ್ಯೂ ಇರಬೇಕು ಅಂತೇಳಿ. ನಾವು ಪೆಟ್ರೋಲ್ ಬಂಕಿಗೆ ಹೋಗಿ 100 ರೂಪಾಯಿ ಪೆಟ್ರೋಲ್, 1000 ರೂಪಾಯಿ ಪೆಟ್ರೋಲ್ ಅಂತ ಹೇಳಿ ಅವರು 500 ರೂಪಾಯಿದ ಇಲ್ಲ 50 ರೂಪಾಯಿದ ಪೆಟ್ರೋಲ್ ಹಾಕಿ, ಆಯ್ತು ಸರ್ ನಿಮ್ಮ ಅಮೌಂಟಿಗೆ ಇಷ್ಟೇನೆ ಇರೋದು ಬೆಲೆ ಅಂತ ಹೇಳಿದ್ದೆ, ತಿನ್ನಿರ್ತೀರಾ? ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಅವ್ರು ಅದೇ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವ್ರು ಹೇಳಿದ್ರು, ಸರ್ ಇಲ್ಲ ಸೋಮವಾರ ಬನ್ನಿ, ಅಂದ್ರೆ ಮಾರನೇ ದಿನ ಬನ್ನಿ ನೆಕ್ಸ್ಟ್ ಡೇ, ಸೊ ನಾನು ಅಪಾಯಿಂಟ್ಮೆಂಟ್ ತೆಗೆಸ್ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಅಲ್ಲಿ ಹೋದಾಗ ಪುನಃ ಸೋಮವಾರ ಕಾಲ್ ಮಾಡಿದೆ ಅವರಿಗೆ, ಸರ್ ಮ್ಯಾನೇಜರ್ ಮೀಟಿಂಗಲ್ಲಿದ್ದಾರೆ, ಒಂದು 10 ಮಿನಿಟ್ಸ್ ಕೊಡಿ ಕೇಳಿ ಹೇಳ್ತೀನಿ ಅಂದೆ. 10 ಮಿನಿಟ್ಸ್ ಆಯಿತು, ಹಾಫ್ ಆನ್ ಅವರ್ ಆಯಿತು. ಅದಾದಮೇಲೆ ಸರ್ ಅವ್ರು ಫೋನ್ ಎತ್ತುತ್ತಾ ಇಲ್ಲ, ನಿಮಗೆ ನಮ್ಮ ಟೀಮ್ ಅವ್ರು ಕಾಲ್ ಮಾಡ್ತಾರೆ, ನಾನು ಗ್ರೂಪಲ್ಲಿ ಹಾಕಿದ್ದೀನಿ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ಸರ್ ನನ್ನ ಪ್ರಾಬ್ಲಮ್ ಇದ್ದಿದ್ದಕ್ಕೋಸ್ಕರ ನಾನು ಬಂದಿದ್ದು, ಇಲ್ಲಿ ಸುಮ್ಮನೆ ಶೋರೂಮ್ ನೋಡೋಕೆ ಬಂದದಲ್ಲ, ನಾನು ಮಾತಾಡಬೇಕು ಅವ್ರ ಹತ್ರ ಫೇಸ್ ಟು ಫೇಸ್ ಅಂತ ಹೇಳಿದೆ. ಸರ್ ಇಲ್ಲ ಸರ್ ಆಗೋದಿಲ್ಲ, ನಮ್ಮ ಟೀಮ್ ಅವರಿಗೆ ನಾನು ಡಿಸೈನ್ ಮಾಡಿದ್ದೀನಿ, ನಿಮಗೆ ಅವರು ಕಾಲ್ ಮಾಡ್ತಾರೆ ಅಂತ ಹೇಳಿದ್ವಿ. ಟೀಮ್ ಅವ್ರು ಹೇಗೆ ಕೇಳಿದರೆ, ನಿಮ್ಮ ಒಂಥರ ಅದು ಸಾಂತ್ವನ ಕೇಂದ್ರ ಡಿಪಾರ್ಟ್ಮೆಂಟ ಏನೋ ಗೊತ್ತಿಲ್ಲ, ನೀವು ಏನೇ ಹೇಳಿ ಸರ್ ಮಾಡ್ತಾರೆ ಸರ್, ಬ್ಯಾಕ್ ಎಂಡ್ ಅವ್ರು ಕಾಲ್ ಮಾಡ್ತಾರೆ, ವ್ಯವಸ್ಥೆ ಮಾಡ್ತೀವಿ ಅಂತಾರೆ. ನಾನು ಏನು ಹೇಳ್ತಿದ್ದೇನೆ ಅಂತ ಅವ್ರಿಗೆ ತಿಳ್ಕೊಳ್ಳೋದಾಗ್ಲಿ ಅಥವಾ ಅದ್ರ ಬಗ್ಗೆ ಒಂದು ಕಾಳಜಿ ತೋರೋದಾಗ್ಲಿ, ಅವ್ರು ಜಸ್ಟು ಡಿಸೈನ್ ಮಾಡ್ತೀವಿ ಸರ್, ಬ್ಯಾಕ್ ಎಂಡ್ ಅವ್ರು ಕಾಲ್ ಮಾಡಿದ್ರು, ಅದಿಲ್ಲ ಅಂತ ಹೇಳೋದಿಲ್ಲ. ಬಟ್ ನನಗೆ ಕನ್ಸರ್ನ್ ಆ ಬ್ಯಾಕ್ ಎಂಡ್ ಅವ್ರ ಹತ್ರ ನಾನು ಆಲ್ರೆಡಿ ತುಂಬ ಟೈಮ್ ಮಾತಾಡಿದ್ದೀನಿ. ನಾನು ಬ್ಯಾಕ್ ಎಂಡ್ ಅವ್ರ ಹತ್ರ ಮಾತಾಡಿದಷ್ಟು ಮನೆಯವ್ರ ಹತ್ರನೂ ಮಾತಾಡಲಿಲ್ಲ. ಈ ಬೈಕ್ ತೊಗೊಂಡ್ಮೇಲೆ ಡೈಲಿ ಒಂದಲ್ಲ ಒಂದು ಕಾಲು ಯಾವುದಕ್ಕಾದ್ರು ಇಶ್ಯೂಸ್ ಇದ್ದೇ ಇರುತ್ತೆ, ಅವ್ರ ಹತ್ರ ಮಾತಾಡ್ತಾನೆ ಇರುತ್ತೆ. ಈಗ ಬ್ಯಾಕ್ ಎಂಡ್ ಅವರನ್ನೇ ನನ್ನ ಫ್ಯಾಮಿಲಿ ಆಯ್ತಾ ಅಂತ ಅನ್ಸುತ್ತೆ. ಅದಾದ್ಮೇಲೆ ನಾನೀಗ ಸೌಂಡ್ ಬರುತ್ತೆ ಅಂತೇಳಿ ಗಾರ್ಡನ್ನ ಬಿಚ್ಚಿಟ್ಟೆ. ಅದಾದ್ಮೇಲೆ ಬ್ಯಾಕ್ ಸೈಡ್ ಎಲ್ಲ ರಿಫ್ಲೆಕ್ಟರ್ ಸಹ ಅದನ್ನು ಸಹ ಬಿಚ್ಚಿಟ್ಟೆ, ಆಗ್ಲಿಕ್ಕಿಲ್ಲ ಸೌಂಡ್ ಬೇಡ ಅಂತೇಳಿ. ಇಶ್ಯೂಸ್ ಬರ್ತಾನೆ ಇದೆ. ಬಟ್ ಇದು ಸಹ ಏನೋ ಗೊತ್ತಿಲ್ಲಪ್ಪ ನಮಗೇನೋ, ಇದು ಡೆವಲಪ್ ಆಗಬೇಕು ಅಂತ ಅನಿಸುತ್ತೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೈಪಲ್ಲಿ ಪಾಸಿಟಿವ್ ಆಗಿ ತೋರಿಸ್ತಾರೆ. ಅಲ್ಲ, ಪಾಸಿಟಿವ್ ಇಲ್ಲ ಅಂತ ಹೇಳಲ್ಲ, ಬಟ್ ಪಾಸಿಟಿವ್ ಇದೆ. ಬಟ್ ಇದನ್ನು ಯಾಕೆ ಕೆಲವರು ಹೇಳ್ತಿರ್ಬೋದು, ಕೆಲವರಿಗೆ ಪ್ರಾಬ್ಲಮ್ಸ್ ನನ್ನಾಗೆ ಬರ್ತಾ ಇಲ್ವೋ, ಅದು ನನಗೆ ಒಂದೇ ಪ್ರಾಬ್ಲಮ್ ಬಂದಿದ್ದು ಅಂತೇಳಿ. ನಾನು ಅದು ಹೇಳಿದೆ, ಸರ್ ನೋಡಿ ಇವಾಗ ನೀವು ಇರ್ತೀರಿ 1 ಇಯರ್ ವೆಹಿಕಲಿಗೆ, ಅದಾದ್ಮೇಲೆ ನಾನೇನು ಮಾಡಬೇಕು ಇದೇ ಥರ ಪ್ರಾಬ್ಲಮ್ಸ್ ಬಂದರೆ? ಅವ್ರಿಲ್ಲ ಸರ್ ಈ ಥರ ಬರೋದಿಲ್ಲ, ನಾವು ಇರ್ತೀವಿ ಹಾಗೆ, ಏನೇ ಇದ್ರೂ ನಮ್ಮ ಹತ್ರ ಹೇಳ್ತೀವಿ, ನಾವು ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ನಂದೇನು ಕಾಳಜಿ ಅಂತ ಕೇಳಿದರೆ, ಈಗ ಮೊಬೈಲ್ ತಗೊಳ್ಳುವಾಗ ಸಾಫ್ಟ್ವೇರ್ ಅಪ್ಡೇಟು 5 ಇಯರ್ಸ್ ಅವರಿಗೆ ಅಪ್ಡೇಟ್ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡ್ತಾರೆ, ಬೈ ರೈಟಿಂಗಲ್ಲೂ ಕೊಡ್ತಾರೆ. ಬಟ್ ಇವರು ಕೊಡ್ತಾ ಇಲ್ಲ ಆ ಥರ. ನಾಡಿದ್ದು ಅವರು ಸಾಫ್ಟ್ವೇರನ್ನೇ ಒಂದು ವೇಳೆ ಕ್ಲೋಸ್ ಮಾಡಿದರೆ ಅಂತ ಹೇಳಿದರೆ, ನಾನು ಓಪನ್ ಮಾಡಬೇಕಿದ್ರೆ ಇಷ್ಟು ಕೊಡಬೇಕಪ್ಪ, ಸೊ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಮಾಡಬೇಕಿದ್ರೆ ಇಷ್ಟು ಕೊಡಬೇಕು, ಆ ಥರ ಏನಾದರೂ ಹೇಳಿದರೆ ಎಲ್ಲಿ ಹೋಗೋದು, ಏನು ಮಾಡೋದು? ಮೊನ್ನೆ ಆಗಾಯಿತು ಅವ್ರದ್ದು ಆ್ಯಪು ಅಪ್ಡೇಟಿಗೋಸ್ಕರ ಏನೋ ಗೊತ್ತಿಲ್ಲ, ನನಗೆ ವರ್ಕ್ ಆಗ್ತಿರ್ಲಿಲ್ಲ. ನನ್ನಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಇರ್ಬೋದೇನೋ, ನನ್ನಂದರೆ 80% ಇಟ್ಟಿದ್ದೆ ಬ್ಯಾಟ್ರಿ.
ಅದು 100% ಇತ್ತು. ನಾನಂದ್ರೆ ಲಾಂಗ್ ರೈಡ್ ಹೋಗ್ಲಿಕ್ಕಿತ್ತು. ಸೊ ಆ ಥರ ಯೋಚನೆ ಮಾಡಿ ಬೆಳಿಗ್ಗೆ ಚಾರ್ಜಿಗೆ ಇಡೋಣ ಅಂತೇಳಿ ಆ್ಯಪ್ ಓಪನ್ ಮಾಡ್ತೀನಿ. ಸಮಥಿಂಗ್ ವೆಂಟ್ ರಾಂಗ್ ಅಂತೇಳಿ ಬಂತು, ಆ್ಯಪ್ ವರ್ಕೇ ಆಗಲಿಲ್ಲ. ನನ್ನ ಹತ್ರ ಮತ್ತೆ 100% ಈಗ ಆಗದೆ ಯೂಸ್ ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿ ರಾಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾನು ಪೋಸ್ಟ್ಪೋಂಡೇ ಮಾಡಿದೆ. ಅದಾದ್ಮೇಲೆ ಅವ್ರ ಹತ್ರ ಕೇಳಿದ್ರೆ ಇಲ್ಲ ಸರ್, ಏನೋ ಟೆಕ್ನಿಕಲ್ ಗ್ಲಿಚ್ ಇರ್ಬೋದು, ಸಾಫ್ಟ್ವೇರ್ ಗ್ಲಿಚ್ ಸರಿ ಆಗುತ್ತೆ. ಮತ್ತೆ ಮಧ್ಯಾಹ್ನ ಮೇಲೆ ಸಂಜೆ ಸರಿ ಆಯ್ತು. ಅಂದ್ರೆ ಕೆಲವೊಮ್ಮೆ ಅದು ಮತ್ತೆ ಇನ್ಫಾರ್ಮ್ ಮಾಡ್ತಾ ಇದ್ರೆ ನಾವು ಮೆಂಟಲಿ ಪ್ರಿಪೇರ್ ಆಗ್ತಿದ್ವಿ. ಅಂದ್ರೆ 100% ಆಲ್ರೆಡಿ ಇತ್ತು, ಮತ್ತೆ ಸುಮ್ಮನೆ ಆಗ್ತಿದ್ವಿ. ಸೊ ಆ್ಯಪು ಆಗ್ತಿದೆ ನಮ್ಗಂದ್ರೆ ಡಿಸ್ಪ್ಲೇಯಲ್ಲಿ ನಾವು ಜಾಸ್ತಿ ಮಾಡೋಕ್ಕಾಗಲ್ಲ ರೇಂಜನ್ನು, ಅಂದ್ರೆ ಬ್ಯಾಟ್ರಿ ರೇಂಜನ್ನು. ಅದು AC-ಸದ್ದು 80 ಇರುತ್ತೆ. ನಾನು ಅನ್ಕೊಂಡು ಪ್ರಕಾರ ಎಫಿಷಿಯನ್ಸಿ ಎಷ್ಟಿದೆ ಮತ್ತೆ ಕಿಲೋವ್ಯಾಟ್ ಎಷ್ಟು ಕನ್ಸ್ಯೂಮ್ ಆಗ್ತಿದೆ ಅಂತ ಮ್ಯಾಪ್ ತೋರಿಸೋದಿಲ್ಲ. ಸೊ ಅದೊಂದು ನನಗೆ ಡ್ರಾಬ್ಯಾಕ್ ಅಂತ. ಯಾಕಂದ್ರೆ ನಾವು ಥ್ರೋಟಲ್ ರೆಸ್ಪಾನ್ಸು ಕೆಲವೊಮ್ಮೆ ಜಾಸ್ತಿ ಕೊಡಬೇಕು, ಅದು ಎಷ್ಟಿದೆ ಏನಿಲ್ಲ ಅಂತೇಳಿ ಮತ್ತೆ ಗೊತ್ತಾಗಿದ್ದಾವೆ. ಸೊ ಅದಕ್ಕೋಸ್ಕರ ಬಟ್ ನನಗೆ ಯಾಕೋ ಇದು ಸ್ವಲ್ಪ ಟೈಮ್ ಬೇಕು ಅಂತೇಳಿ ಅನಿಸ್ತಿದೆ. ಡೆವಲಪ್ ಆಗಿ ಇದು ಬೇಕು ಅಂತೇಳಿ, ಅಂದರೆ ಅಪ್ಡೇಟ್ ಆಗಿರ್ಬೋದು, ಬೇರೆ ಏನಾದರೂ ಇದ್ರೆ. ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಅಂದ್ರೆ ಈಗ ಸಾರಿ, ಇನ್ನೊಂದು ಬೆಂಗಳೂರಲ್ಲಿ ನಾನು ಏತರು ರಿಸ್ತಾ ಓಡುತ್ತೆ, ಕ್ರೇಜ್ ಆಗಿತ್ತು ರೀ. ಅದರಲ್ಲೂ ಜಿಪ್ಪು, ಸ್ಮಾರ್ಟ್ ಇಕೋ, ಕ್ರೇಜಿ ನನ್ಗಂತೂ ಲೈಟಾಗಿ ಇಷ್ಟ ಆಯ್ತು. ಬೆಂಗಳೂರು ಸಿಟಿಗೆ ಒಂದು 200 ಕಿಲೋಮೀಟರ್ ಓಡಿದೆ 2 ದಿನಕ್ಕೆ. ಲೈಟ್ ವೆಯ್ಟು, ಈಚೆ ಹೆಂಗ್ ಬೇಕು ಹಂಗೆ ರಿವರ್ಸ್ ಅದು ಇದು ಅಂತೇಳಿ, ಸೀಟ್ ಲೆಂತು ಒಳ್ಳೆ ಉದ್ದ ಇದೆ, ಡಿಕ್ಕಿನೂ ಏನು ಬೇಕಂತ ಇಟ್ಕೊಳ್ಬೋದು, ಕಾಲತ್ತ ಸ್ಪೇಸು. ಅದಾದ್ಮೇಲೆ ಅವ್ರದ್ದು ಗ್ರಿಡ್ಡು ಅದು ಕ್ರೇಜಿ ಮಾಡಿದ್ದಾರೆ. ನನ್ನೊಂದ್ಸಲ ಚಾರ್ಜ್ ಖಾಲಿ ಆಯಿತು ಅಂತೇಳಿ ಸೊ ಗ್ರಿಡ್ ಯೂಸ್ ಮಾಡಿದೆ. ಸೊ ಅದು ತುಂಬ ಖುಷಿ ಆಯಿತು. ಅಲ್ಲಲ್ಲಿದೆ, ನಾನು ಎಲ್ಲಿರ್ತೇನೋ ಅಲ್ಲೊಂದು ಬಟನ್ ಇದೆ, ಅದು ಒತ್ತಿದ್ರೆ ಆಯ್ತು, ಪಟ್ಟ ತೋರಿಸುತ್ತೆ ಹತ್ರ ಎಲ್ಲಿದೆ ಅಂತೇಳಿ. ಅದೇ ಡಿಸ್ಪ್ಲೇಯಲ್ಲಿ ಟಚ್ ಸ್ಕ್ರೀನ್ ಸಹ ಹಾಗೆ ಕ್ರೇಜಿ, ಮೊಬೈಲ್ ಒತ್ತಿದಾಗೆ ಆಗುತ್ತೆ, ಲ್ಯಾಗ್ ಇಲ್ಲ ಏನಿಲ್ಲ. ಇವನ್ ಲೊಕೇಶನ್ ಸಹ ಕರೆಕ್ಟಾಗಿ ತೋರಿಸ್ತಾ ಇತ್ತು, ಯಾವ್ಯಾವ ಟರ್ನು ಏನು ಪ್ರತಿಯೊಂದು ಸಹ. ಅದು ತುಂಬ ಖುಷಿ ಆಯಿತು. ಒಳ್ಳೆ ತಲೆ ಖರ್ಚು ಮಾಡಿದ್ದಾರೆ ಮಾತ್ರ. ವೆರಿ ಗುಡ್, ಕ್ರೇಜಿ. ನಾನು ಯಾವುದು ಹೊಗಳ್ತಾ ಇರೋದಿಲ್ಲ, ನನ್ನ ಯೂಸರ್ ಎಕ್ಸ್ಪೀರಿಯನ್ಸ್ ಅನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರೋದು. ಹೊಗಳ್ತಾ ಅಂತ ಹೇಳಿದ್ರೆ ಅವರ ಬೇರೆಯವರಾಗಿ ಮಾತಾಡ್ತಿದ್ದೀನಿ ಅಂತ ಅನ್ಕೊಳ್ಬಿಟ್ಟಿದೆ. ನನ್ಗೆ ಖುಷಿ ಆದ್ರಿಂದ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಷ್ಟೇ. ಮತ್ತೆ ಅದು ಸಹ ಹಾಗೆ 50 ಸಹ ಇವರದ್ದು ಇನ್ನೂ ಸಹ ಬರ್ಬೇಕಷ್ಟೇ. ಇವರು ಏನೋ ಕನೆಕ್ಟರ್ ಕೊಡ್ತಾರೆ, ಅದು ಸಹ ಕನೆಕ್ಟರ್ಗೆ 4,000 ನಾವೇ ತಗೊಳ್ಬೇಕು ಬೇಕಂತಿದ್ರೆ. ಅದಾದ್ಮೇಲೆ ಖಾಲಿ ಕನೆಕ್ಟಿಂದ ಇದಕ್ಕೆ ಚಾರ್ಜ್ ಆಗುತ್ತೆ, ಅದು ಇಲ್ಲ, ಚಾರ್ಜರ್ ಸಹ ತಗೊಂಡು ಹೋಗ್ಬೇಕು. ಅದರಿಂದ ಮತ್ತೆ ಯೂಸ್ ಆಗೋದು. ಇವಾಗ ಅದೀಗ 12 ಕಿಲೋವ್ಯಾಟು ಫಾಸ್ಟ್ ಚಾರ್ಜಿಂಗ್ ಏನಾದರೂ ಇದ್ರೆ ಅಥವಾ ಆ ಥರ ಸಹ ಆಗಿದ್ರೆ ನಮ್ಮದು ಚಾರ್ಜರ್ ಇದು ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ಮಾತ್ರ ಅದು ತಗೊಂಡು ಚಾರ್ಜ್ ಆಗೋದು. ಇವ್ರದ್ದೇ ಇದ್ರೆ ತೊಂದರೆ ಇಲ್ಲ, ಅಂದ್ರೆ ಆ ಪಿನ್ ಮ್ಯಾಚ್ ಆಗುತ್ತಲ್ಲ ಇವರದ್ದೇ. ಈ ಟೈಅಪ್ ಏನೋ ಮಾಡ್ತೀವಿ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಟೈಅಪ್ ಬಂದ್ರೆ ಒಳ್ಳೇದಿರುತ್ತೆ. ಅನ್ನೋದು ಡೆವಲಪ್ ಆಗಬೇಕಿದ್ರೆ ಇನ್ನೂ ಸಹ ಟೈಮ್ ಬೇಕೇನೋ, ಅಂದ್ರೆ ಎಲ್ಲ ಕಡೆಯಲ್ಲಿ ರೀಜನ್ ಬರ್ಬೇಕನ್ನೋದು. ಸೊ ಹಾಗಾಗಿ ವೆಯ್ಟ್ ಮಾಡಬೇಕಷ್ಟೇ. ಅದೆಲ್ಲ ಬಂದ್ಮೇಲಂತೂ ಏತರೊಟ್ಟಿಗೆ ಏನು ತೊಂದರೆ ಇಲ್ಲ ಕಾಂಪೀಟ್ ಮಾಡ್ಲಿಕ್ಕೆ. ಅಂದ್ರೆ ಟೆಕ್ನಾಲಜಿ ಅಥವಾ ಇದ್ರ ಬಗ್ಗೆ, ಚಾರ್ಜಿಂಗ್ ಸ್ಟೇಷನ್ಸ್ ಬಗ್ಗೆ ಹೇಳ್ತಿರೋದು, ಪರ್ಫಾರ್ಮೆನ್ಸ್ ಬಗ್ಗೆ ಅಲ್ಲ. ಯಾರಾದರೂ X47 ತಗೊಳ್ಬೇಕು ಅಥವಾ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಹುಡುಗನ್ನ ಬೆಳೆಸಿ, ಹಾರೈಸಿ, ಅಭಿನಂದಿಸಿ. ಥ್ಯಾಂಕ್ ಯು ಸೋ ಮಚ್ ದೇವರುಗಳೇ. ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ. ಥ್ಯಾಂಕ್ ಯು.